ನಮಸ್ಕಾರಮ್ಮ, ನಾನು ಗೋವಿಂದಯ್ಯ ಅಂತ. ಕ್ಷಮಿಸಿ, ಯಾರು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅಮ್ಮ, ನಿನಗೆ ಲಲಿತಾ ಅನ್ನೋರು ಗೊತ್ತಲ್ವಾ? ಹಾ ಗೊತ್ತು, ನಮ್ಮ ಅತ್ತೆ ಫ್ರೆಂಡ್ ಆಗಿದ್ರು. ಹಾ, ಆ ಲಲಿತಾ ಅವ್ರ ಮಾವನೇ ನಾನು. ಓಹ್ ಹೌದಾ, ನಮಸ್ಕಾರ ಸರ್. ನಮ್ಮ ಅತ್ತೆ ಈಗಲೂ ಲಲಿತಾ ಅವ್ರನ್ನ ನೆನೆಸ್ಕೊಂಡು ತುಂಬಾ ಬೇಜಾರು ಮಾಡ್ಕೋತಾರೆ. ಅವರಿಬ್ಬರ ಸ್ನೇಹ ತುಂಬಾ ಚೆನ್ನಾಗಿತ್ತು, ಜೀವದ ಗೆಳತಿಯರ ಥರ ಇದ್ರು. ದೇವರು ತುಂಬಾ ಬೇಗ ಅವ್ರನ್ನ ತನ್ನ ಹತ್ರ ಕರ್ಸ್ಕೊಂಡ್ಬಿಟ್ಟ. ಇರ್ಲಿ ಬಿಡಮ್ಮ, ಅದೆಲ್ಲ ದೇವರಿಚ್ಛೆ. ಹಾ, ನಾನು ನಿನಗೇನಕ್ಕೆ ಫೋನ್ ಮಾಡಿದ್ದು ಅಂತಂದ್ರೆ, ನಮ್ಮ ಲಲಿತಾಗೆ ಒಂದು ಕೊನೆ ಆಸೆ ಇತ್ತು. ಅದನ್ನ ನೀನು ನಡೆಸ್ಕೊಡ್ಬೇಕು ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ದು. ಏನು, ಲಲಿತಾ ಅವ್ರ ಕೊನೆ ಆಸೆನ ನಾನು ನಡ್ಸ್ಕೊಡ್ಬೇಕಾ? ನನ್ನ ಕೈಲಿ ಸಾಧ್ಯ ಆಗೋದಾದ್ರೆ ಖಂಡಿತ ನಡ್ಸ್ಕೊಡ್ತೀನಿ. ಏನದು ಹೇಳಿ. ನೋಡಮ್ಮ, ನಾಳೆ ನಿಮ್ಮ ಮಾವ ಶ್ರೀನಿವಾಸ್ ಹುಟ್ಟಿದ ಹಬ್ಬನಮ್ಮ. ನಾಳೆ ದಿನ ಅವರಿಬ್ಬರನ್ನ ಕರೆದು ಮನೇಲಿ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೋಬೇಕು ಅಂತ ಲಲಿತಾ ಆಸೆ ಪಟ್ಟಿದ್ಲು. ಆದರೆ ಇವಾಗ ಅವಳಿಲ್ಲ. ನಾಳೆ ನೀನೇ ನಿಂತು ಈ ಕಾರ್ಯಕ್ರಮನ ನಡೆಸ್ಕೊಡ್ಬೇಕಮ್ಮ. ಅಯ್ಯೋ, ನಾವು ಆಚರಿಸದೇ ಇರ್ತೀವ? ಅಂದಾಗೆ ಗೋವಿಂದಯ್ಯನವ್ರೆ, ನಾಳೆ ನಮ್ಮ ಮಾವವ್ರು ಹುಟ್ಟಿದಬ್ಬ ಬೇರೆ, ಅದು 60ನೇ ವರ್ಷದ್ದು. ಹೀಗೆ ಮಾಡಿದ್ರೆ ಹೇಗಿರುತ್ತೆ? ನಾಳೆ ನಮ್ಮ ಮಾವ ಅವ್ರದ್ದು ಷಷ್ಠಿ ಪೂರ್ತಿ ಕಾರ್ಯಕ್ರಮನೂ ಮಾಡ್ಬೋದಲ್ವಾ? ಅವಾಗಂತೂ ಅವರಿಬ್ಬರು ಮದುವೆನ ನಾವು ನೋಡೋಕೆ ಸಾಧ್ಯ ಆಗಿರಲಿಲ್ಲ. ಈಗಾದರೂ ನೋಡ್ಬೋದಲ್ವಾ? ಆಹಾ, ಎಂಥ ಒಳ್ಳೆ ವಿಷಯ ಹೇಳಿದೆಯಮ್ಮ. ನೀನು ಹೇಳ್ದಾಗೆ ಆಗಲಿ. ನೋಡು, ಎಲ್ಲ ಏರ್ಪಾಡು ನೀನು ಮಾಡು. ಅದಕ್ಕೆ ಎಷ್ಟೇ ಖರ್ಚಾದರೂ ನಾನು ನೋಡ್ಕೊತೀನಿ. ಅಯ್ಯೋ, ಖರ್ಚು ವೆಚ್ಚದ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀರಾ? ನನಗಂತೂ ಅವರು ಅತ್ತೆ ಮಾವನಿಗಿಂತ ಜಾಸ್ತಿ ಅಪ್ಪ ಅಮ್ಮನೇ. ಅವ್ರ ಕಾರ್ಯಕ್ರಮನ ನಮ್ಮಿಂದ ಮಾಡೋಕ್ಕಾಗದೇ ಇರುತ್ತಾ ಹೇಳಿ? ಎಲ್ಲ ಅರೇಂಜ್ಮೆಂಟನ್ನು ನಾವೇ ಮಾಡ್ತೀವಿ. ಆದರೆ ನೀವು ಮಾತ್ರ ಮರೀದೆ ಈ ಸಂಭ್ರಮದಲ್ಲಿ ಭಾಗಿಯಾಗಬೇಕು. ಅಯ್ಯೋ, ಖಂಡಿತವಾಗಿ ಬರ್ತೀನಿ. ಈಗ ನನ್ನ ಸೊಸೆ ಸ್ಥಾನದಲ್ಲಿ ನಾನೇ ತಾನೇ ನಿಂತ್ಕೋಬೇಕು. ಅಂದಾಗೆ ವೀಣಾ, ಈ ಕಾರ್ಯಕ್ರಮನ ದೇವಸ್ಥಾನದಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಗಲಿ ಗೋವಿಂದಯ್ಯನವ್ರೆ, ನಮ್ಮ ಮನೆ ಹತ್ರನೇ ಒಂದು ಒಳ್ಳೆ ದೇವಸ್ಥಾನ ಇದೆ. ನಾನು ಈಗಲೇ ಅಲ್ಲಿ ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಎಲ್ಲ ಅರೇಂಜ್ಮೆಂಟನ್ನು ಮಾಡಿಸಿರ್ತೀನಿ. ನೀವು ಮಾತ್ರ ನಾಳೆ ತಪ್ಪದೇ ಬನ್ನಿ. ಸರಿನಮ್ಮ, ಹಾಗೆ ಆಗಲಿ. ನಾನು ನಾಳೆ ನಿಮಗೆ ದೇವಸ್ಥಾನದ ಅಡ್ರೆಸ್ ಎಲ್ಲ ಕಳಿಸಿರ್ತೀನಿ, ಬರೋದನ್ನು ಮಾತ್ರ ಮರಿಬೇಡಿ. ಓ ಸರಿ ಸರಿ. ಅಯ್ಯೋ, ನಮ್ ಎಲ್ಲರ ಹೆಸರಲ್ಲೂ ಪೂಜೆ ಮಾಡಿಸ್ತಿದೀವಿ, ಅದರಲ್ಲೂ ನಿಮ್ ಹೆಸರಲ್ಲಿ ಅಭಿಷೇಕ ಬೇರೆ ಮಾಡಿಸ್ತಿದೀವಿ. ನೀವೇ ಬರ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ಹಾಗಿದ್ರೆ ಸರ್ಗೆ ಒಂದ್ ಮಾತು ಹೇಳ್ಬೇಕಲ್ವಾ? ಅಯ್ಯೋ ಬೇಡ ಚಂದನ ಅವರೇ, ಅಪ್ಪಂಗೆ ಹೇಳಿ ಏನೂ ಪ್ರಯೋಜನ ಇಲ್ಲ. ಅಮ್ಮನ ಬಗ್ಗೆ ನೆನ್ಸ್ಕೊಂಡ್ರೆ ಸಾಕು. ಅಪ್ಪಂಗೆ ತುಂಬಾ ಬೇಜಾರಾಗ್ತಿದೆ, ತುಂಬಾ ಫೀಲ್ ಮಾಡ್ಕೋತಿದ್ದಾರೆ. ಅದಕ್ಕೆ ಅವ್ರಿಗೇನು ಹೇಳೋದು ಬೇಡ. ಅಮ್ಮನ ಆಸೆ ನೆರವೇರಿಸೋದಕ್ಕೆ ಅಂತ ನಾವೆಲ್ಲರೂ ಹೋಗ್ತಿರೋದಲ್ವಾ? ಅದಕ್ಕೆ ಅಮ್ಮ ದೇವಸ್ಥಾನದಲ್ಲಿ ಹರಕೆ ಹೊತ್ತಿದಾರಂತೆ. ನಾವೆಲ್ಲರೂ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ಬೇಕಂತೆ. ಜೊತೆಗೆ ಆ ದೇವಸ್ಥಾನ ತುಂಬಾ ಪವರ್ಫುಲ್ ಅಂತೆ. ನಾವೆಲ್ಲರೂ ಅಲ್ಲಿಗೆ ಹೋದ್ರೆ ನಮ್ಗೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಯುತ್ತಂತೆ. ಅದಕ್ಕೆ ನೀವು ನಮ್ಮ ಜೊತೆಗೆ ಬರಬೇಕು. ಸರಿ, ಹಾಗಿದ್ರೆ ಅಮ್ಮ ನಮಗೋಸ್ಕರ ಇಷ್ಟೆಲ್ಲ ಮಾಡಿಸ್ತಿದ್ದಾರೆ ಅಂದಮೇಲೆ ನಾನು ಖಂಡಿತ ಬರ್ತೀನಿ. ನೋಡಿ, ನಾಳೆ ನಾವೆಲ್ಲರೂ ಒಟ್ಟಿಗೆ ಹೋಗೋದು ಬೇಡ. ನಾನು ತನು ಮೊದಲು ಹೋಗ್ತೀವಿ, ಆಮೇಲೆ ನೀವು ಬನ್ನಿ. ಇಲ್ರಿ, ಹೇಗೋ ಒಂದಾದ್ಮೇಲೆ ಒಂದು ಸರಿ ಹೋಗ್ತಾ ಇದೆ ಅನಿಸ್ತಿದೆ. ನಮ್ಮ ಸಿದ್ದು ಭವನ ಮಾಡ್ತಾ ಇರೋ ಬಿಸ್ನೆಸ್ಸು ಚೆನ್ನಾಗಾಗಿ ಒಳ್ಳೆ ಯಶಸ್ಸನ್ನ ಕಂಡ್ರೆ ಸಾಕು. ನಿಜ ಲಕ್ಷ್ಮಿ, ನಮ್ಮ ಭಾವನ ಅವಳ ಜೀವನನ ನಿರೂಪ ಮಾಡ್ಕೊಳಕ್ಕೆ ಅದು ಎಷ್ಟು ಕಷ್ಟಪಡ್ತಾ ಇದ್ದಾಳೆ ನೋಡು. ಹೆಣ್ಮಕ್ಳು ಎಷ್ಟೇ ಮೃದುವಾಗಿದ್ರೂ ತನ್ನ ಗಂಡ ಮನೆ ವಿಷಯಕ್ಕೆ ಬಂದರೆ ಕಬ್ಬಿಣದಷ್ಟು ಕಠಿಣ ಆಗ್ತದೆ ಅನ್ನೋದಕ್ಕೆ ನಮ್ಮ ಭಾವನನೇ ಸಾಕ್ಷಿ. ಅಳಿಯಂದ್ರ ವಿಚಾರದಲ್ಲಿ ಅವಳು ತಗೊಂಡಂಥ ನಿರ್ಧಾರ, ಹೆದರಿಸಿದ ರೀತಿ, ಅಬ್ಬಾ, ನಮ್ಮ ಭಾವನನ ಹೊಸ ಮುಖ ನೋಡ್ದಂಗಾಯ್ತು. ಹೆಣ್ಮಕ್ಳೇ ಹಾಗಿರಿ, ಗಂಡನೇ ಅವ್ರ ಪ್ರಪಂಚ. ಆ ಪ್ರಪಂಚಕ್ಕೆ ಒಂದು ಸಣ್ಣ ತೊಂದರೆ ಬಂದರೂ ಅವಳು ಸುಮ್ಮನೆ ಇರಲ್ಲ. ನೀನೇ ಇದೆಯಲ್ಲ ಸಾಕ್ಷಿ. ಗಂಡ ಮನೆ ಮಕ್ಕಳು ಬಂದರೆ ನಿಮ್ಗೆ ಅದಕ್ಕಿಂತ ಮುಖ್ಯ ಇನ್ಯಾವುದೂ ಇಲ್ಲ. ವೀಣಾ ಫೋನ್ ಮಾಡ್ತಿದ್ದಾಳೆ.
ಏನಂತ ಕೇಳು. ವೀಣಾ, ಹೇಳಮ್ಮ. ಅತ್ತೆ ಅತ್ತೆ ನಿಮ್ಗೊಂದು ಸೀಕ್ರೆಟ್ ಹೇಳಬೇಕು ನಾನು. ಅದೇನ್ ಹೇಳಮ್ಮ, ಕೇಳೋಣ. ನಾಳೆ ಮಾವನ್ ಹುಟ್ಟಿದಬ್ಬ, ಇದೇ ಸೀಕ್ರೆಟ್. ಪರವಾಗಿಲ್ವೇ, ನಿನ್ಗೆಲ್ಲ ನೆನ್ಪಿದೆ. ನೆನ್ಪಿಟ್ಕೊಳ್ದೆ ಏನತ್ತೆ, ನಮ್ಮವ ಅಲ್ವಾ. ಅಮ್ಮ ಅಮ್ಮ ಅಯ್ಯೋ ಅಮ್ಮ 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 ವೆಂಕಿ ಏನೋ ಹೇಳ್ತಿದ್ದಾನೆ, ಏನಂತೆ? ಅಕ್ಕ, ನಾಳೆ ಮಾವಂದು ಹುಟ್ಟದಬ್ಬ ಅಲ್ವಾ, ಅದಕ್ಕೆ ಮಾವಂಗ್ ಹೊಸ ಬಟ್ಟೆ ಕೊಡ್ಸಿ ಕೇಕ್ ಕಟ್ ಮಾಡಿಸಿ ಮನೇಲೆ ಹಬ್ಬದ ಊಟ ಮಾಡೋಣ ಅಂತ ಹೇಳ್ತಾವ್ರೆ. ಅವನಿಗೆ ಹೇಳು, ನಾಳೆ ನಾವೆಲ್ಲಾನು ಮಾಡ್ತೀವಂತೆ, ಆದ್ರೆ ದೇವಸ್ಥಾನದಲ್ಲಿ ಮಾಡ್ತೀವಂತೆ ಅಂತ. ವೀಣಾ, ಇದೇನಮ್ಮ ಇದು? ಹುಟ್ಟು ಹಬ್ಬನ ದೇವಸ್ಥಾನದಲ್ಲಿ ಮಾಡ್ತಾರ? ಆಮೇಲೆ ಅವೆಲ್ಲ ಎಂತದಮ್ಮ ಈ ವಯಸ್ಸಲ್ಲಿ? ನಾನೇನ್ ಚಿಕ್ಕ ಹುಡುಗನ? ಮಾವ, ಸಂಭ್ರಮ ಪಡೋದಕ್ಕೆ ಯಾವ ವಯಸ್ಸಾದ್ರೆ ಏನು ಮಾವ. ನಾಳೆ ನಿಮಗೆ 60 ವರ್ಷ ತುಂಬುತ್ತೆ. ಜೊತೆಗೆ ನಾಳೆ ನೀವಿಬ್ರು ಮದುವೆ ಆದ ದಿನ ಬೇರೆ. ಅದಕ್ಕೆ ಎರಡನ್ನೂ ಸೇರಿಸಿ ಒಂದು ಷಷ್ಠಿ ಪೂರ್ತಿನೂ ಜೊತೆಗೆ ಇನ್ನೊಂದು ಸಣ್ಣ ಪೂಜೆನೂ ಮಾಡೋಣ ಅಂತ ನಾವು ಮತ್ತೆ ನಮ್ಮ ಮನೆಯವರು ಮಾತಾಡ್ಕೊಂಡ್ಬಿಟ್ಟಿದೀವಿ.